In the figure, find the value of tan P and cos R. ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಾಬ್ಲಮ್ ಕೊಡ್ತಾರೆ. ಅಂತ ಚಿತ್ರ ಏನಿದೆ, ಪಿ ಕ್ಯೂ ಆರ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಆಲ್ಸೋ ದ ವ್ಯಾಲ್ಯೂಸ್ ಸೈಡ್ಸ್ ವ್ಯಾಲ್ಯೂ ಪಿ ಕ್ಯೂ ಈಕ್ವಲ್ಸ್ 12 centimeter, ಕ್ಯೂ ಆರ್ ಈಕ್ವಲ್ಸ್ 5 centimeter, ಪಿ ಈಕ್ವಲ್ಸ್ 13 centimeter is given. It is a right angle triangle. It is a right angle triangle. Is a right angle ಲಂಬಕೋನ. ಇವೆರಡು ಲಘುಕೋನವಾಗಿರ್ತವೆ, ಇವೆರಡು ಲಘುಕೋನ ಆಗಿರುತ್ತೆ. ಈಗ ಟ್ಯಾನ್ ಪಿ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಟ್ಯಾನ್ ಪಿ ಈಕ್ವಲ್ಸ್, ಯು ನೋ ದಟ್, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಅಂದರೆ ಪಿ ಕೋನಕ್ಕೆ ಅಭಿಮುಖ ಬಾವು ಡಿವೈಡೆಡ್ ಬೈ ಪಿ ಕೋನಕ್ಕೆ ಪಾರ್ಶ್ವ ಬಾವು. ಟ್ಯಾನ್ ಪಿ ಅಂದರೆ ಟ್ಯಾನ್ ಪಿ ಈ ಪಿ ಕೋನಕ್ಕೆ ಅಭಿಮುಖವಾಗಿರುವ ಬಾವು ಕ್ಯೂ ಆರ್ ಮತ್ತು ಇದಕ್ಕೆ ಪಾರ್ಶ್ವವಾಗಿರುವ ಬಾವು ಪಾರ್ಶ್ವ ಬಾವು ಪಿ ಕ್ಯೂ. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. Then tan P equals, the value is given, QR value is 5. Let us substitute in the place of QR 5, and then PQ value is 12. PQ value is 12. Let us substitute this value 12 in place of PQ. Then we get the value of P equals 5 by 12. P ಬೆಲೆ 5 divided by 12 ಆಗಿರುತ್ತೆ. ಅದೇ ರೀತಿ ಕಾಸ್ ಆರ್ ವ್ಯಾಲ್ಯೂವನ್ನು ಕೂಡ ಕಂಡುಹಿಡಿಯೋಣ. ದಟ್ ಈಸ್ ಕಾಸ್ ಆರ್ ಈಕ್ವಲ್ಸ್ ಈ ಕೋನ ಆರ್ ಕೋನಕ್ಕೆ ಪಾರ್ಶ್ವವಾಗಿರುವ ಬಾವು ಡಿವೈಡೆಡ್ ಬೈ ವಿಕಿರಣ ಕರ್ಣ ಅಥವಾ ವಿಕಿರಣ. ಅಡ್ಜಸೆಂಟ್ ಸೈಡ್ ಆಫ್ ಆಂಗಲ್ ಆರ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಆರ್ ಕೋನಕ್ಕೆ ಆರ್ ಕೋನಕ್ಕೆ ಪಾರ್ಶ್ವವಾಗಿರುವ ಬಾವು ಯಾವುದು? ಕ್ಯೂ ಆರ್. ಮತ್ತು ಹೈಪೋಟೆನಸ್ ಯಾವುದಿದೆ? ಪಿ ಕ್ಯೂ ಹೈಪೋಟೆನಸ್ ಇದೆ. ಪಿ ಆರ್ ಹೈಪೋಟೆನಸ್ ಇದೆ. ನೀವು ಪಾರ್ಶ್ವಭಾವ ಕ್ಯೂ ಆರ್ ಬಂದಿದೆ, ಪಾರ್ಶ್ವಭಾವು ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್. ದಟ್ ಈಸ್ ಕಾಸ್ ಎ ಈಕ್ವಲ್ಸ್ 5. ಕ್ಯೂ ಆರ್ ವ್ಯಾಲ್ಯೂ ಇಸ್ 5 and hypotenuse value is 13. Let us substitute in place of QR is 5 and PR equals 13. We get the cos A equals 5 divided by 13. Easy. Once again, find the figure, find the values of tan P and cos R. ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡುಹಿಡಿಯಿರಿ. ಈ ಚಿತ್ರ ಕೊಟ್ಟಿರ್ತಾರೆ in your question paper. This figure also is given. ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜ. ಅದರಲ್ಲಿ ಬಾಹು ಪಿ ಕ್ಯೂನ ಬಾಹು 12 centimeter, ಪಿ ಆರ್ ವಿಕಿರಣದ ಬಾಹು 13 centimeter, ಕ್ಯೂ ಆರ್ ಈಕ್ವಲ್ಸ್ 5 centimeter ಇಸ್ ಗಿವನ್, ಕೊಟ್ಬಿಟ್ಟಿರ್ತಾರೆ. ನಾವು ಟ್ಯಾನ್ ಪಿ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಟ್ಯಾನ್ ಪಿ ಈಕ್ವಲ್ಸ್ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಕನ್ನಡದಲ್ಲಿ ಈ ಪಿ ಕೋನಕ್ಕೆ ಅಭಿಮುಖವಾಗಿರುವ ಬಾವು ಕ್ಯೂ ಆರ್ ಬಾವು ಆಗಿರುತ್ತೆ. ಹಾಗೆ ಪಿ ಕೋನಕ್ಕೆ ಪಾರ್ಶ್ವವಾಗಿರುವ ಬಾವು ಅಡ್ಜಸೆಂಟ್ ಸೈಡ್, ದಟ್ ಈಸ್ ಪಿ ಕ್ಯೂ, ಕ್ಯೂ ಆರ್ ಬೈ ಪಿ ಕ್ಯೂ. ಟ್ಯಾನ್ ಪಿ ಈಕ್ವಲ್ಸ್ 5, ವ್ಯಾಲ್ಯೂ ಇಸ್ ಗಿವನ್, ಟ್ಯಾನ್ ಪಿ ಕ್ಯೂ ಆರ್ ಈಕ್ವಲ್ಸ್ 5. ಟ್ಯಾನ್ ಪಿ ಈಕ್ವಲ್ಸ್ QR in place of QR put 5, and also PQ equals 12. You put 12 also, we get the value P equals 5 by 12. Similarly, cos R equals adjacent side by hypotenuse. R ಕೋನಕ್ಕೆ ಪಾರ್ಶ್ವಭಾವು ಮತ್ತು ವಿಕಿರಣ ಡಿವೈಡೆಡ್ ಬೈ ವಿಕಿರಣ. ಸೊ ಕ್ಯೂ ಆರ್ ಯಾವುದು? ಪಾರ್ಶ್ವಕೋನ. ಆರ್ ಕೋನಕ್ಕೆ ಪಾರ್ಶ್ವಕೋನ ಕ್ಯೂ ಆರ್ ಇರುತ್ತೆ, ವಿಕಿರಣ ಪಿ ಆರ್ ವಿಕಿರಣ ಇದ್ದೇ ಇರುತ್ತೆ. ಕ್ಯೂ ಆರ್ ಈಕ್ವಲ್ಸ್ ಡಿವೈಡೆಡ್ ಬೈ ಪಿ ಆರ್, ದಟ್ ಈಸ್ ಕಾಸ್ ಎ ಈಕ್ವಲ್ಸ್, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಕ್ಯೂ ಆರ್ ಈಕ್ವಲ್ಸ್ 5 and
hypotenuse is 13 is given 5 by 13. So tan P, the value of tan P is 5 divided by 12, and the value of cos A is equal to 5 by 13 easy. ಈಗ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದೇ ಇರುತ್ತೆ, ಕೊಟ್ಟಿರ್ತಾರೆ. ಈ ಟ್ಯಾನ್ ಪಿ ಹೇಗೆ, ಅದರದ್ದು ವ್ಯಾಲ್ಯೂ ಹೇಗೆ, ಟ್ಯಾನ್ ಪಿ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಅದು ಹಾಗೆಯೇ ಕಾಸ್ ಆರ್ ಈಕ್ವಲ್ಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಇತ್ತು ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು. ಯಾಕೆ ಆ ಕಾನ್ಸೆಪ್ಟ್ ಬೇಕು ಅಂದರೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಆಲ್ರೆಡಿ. ನೀವು ಟ್ಯಾನ್ ತೀಟಾ, ಟ್ಯಾನ್ ಎ, ಕಾಸ್ ತೀಟಾ, ಕಾಸ್ ಎ ಆರ್, ಸೈನ್ ತೀಟಾ ಆರ್, ಸೈನ್ ಎ, ಕೊಸಿಕೆಂಟ್ ತೀಟಾ ಆರ್ ಕೊಸಿಕೆಂಟ್ ಎ, ಸೆಕೆಂಟ್ ತೀಟಾ ಆರ್ ಸೆಕೆಂಟ್ ಎ, ಕಾಟ್ ತೀಟಾ ಆರ್ ಕಾಟ್ ಎ, ಲೈಕ್ ದಟ್. ಆ ವ್ಯಾಲ್ಯೂಸ್ನೆಲ್ಲ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬೇಸಿಸ್ ಮೇಲೆ ಯಾವ ಭಾವವನ್ನು ಡಿವೈಡ್ ಮಾಡಿದರೆ ನಮಗೆ ಟ್ಯಾನ್ ವ್ಯಾಲ್ಯೂ, ಟ್ಯಾನ್ ಪಿ ಆರ್ ಟ್ಯಾನ್ ಎ ಆರ್ ಟ್ಯಾನ್ ತೀಟಾ ಬರುತ್ತೆ ಅನ್ನೋದನ್ನು ಆಲ್ರೆಡಿ ನೀವು ಕಲ್ತಿರ್ತೀರಿ. ಅದೊಂದು ಸ್ವಲ್ಪ ನಿಮಗೆ ನಾಲೆಡ್ಜ್ ಇತ್ತು ಅಂದರೆ ಈ ಲೆಕ್ಕವನ್ನು ಸುಲಭವಾಗಿ ಮಾಡಬೇಕು. ಸ್ವಲ್ಪ ಒಂದು 2-3 ಸರಿ ಇಂಥ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತು ಅಂತಂದರೆ 1 ಮಾರ್ಕಿಗೂ ಒಂದೊಂದು ಸರಿ ಕೇಳೋ ಚಾನ್ಸಸ್ ಇರುತ್ತೆ, 2 ಮಾರ್ಕಿಗೂ ಕೇಳೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಪ್ರಾಬಬಲ್ ಕ್ವಶನ್ಸ್ ಆಗಿರೋದ್ರಿಂದ ನೀವು ದಯಮಾಡಿ 1-2 ಸರಿ ಅಭ್ಯಾಸವನ್ನು ಮಾಡಿ, ಭಾಳ ಈಸಿ ಆಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.